Hello dear students, welcome back to business study class. I think I already covered the previous concept, that is global enterprises. Now we are going to study joint ventures. You have already studied the previous you have already studied earlier concept, that is a different form of a business ಆರ್ಗನೈಜೇಷನ್ಸ್. ಅಲ್ಲಿ ಬೇರೆ ಬೇರೆ ಥರದಂಥ ಬಿಸ್ನೆಸ್ ಆರ್ಗನೈಜೇಷನ್ಸ್ಗಳ ಬಗ್ಗೆ ನೀವೆಲ್ಲ ಸ್ಟಡಿ ಮಾಡ್ತಾ ಬಂದಿದ್ದೀರಿ. ಅದು ವೇರಿಯಸ್ ಟೈಪ್ಸ್ ಇರ್ಬೋದು. ಇಟ್ ಮೇ ಬಿ ಪ್ರೈವೇಟ್ ಕಂಪನಿ ಬಗ್ಗೆ ಇರ್ಬೋದು, ಗೌರ್ನಮೆಂಟ್ ಓನ್ಡ್ ಆರ್ಗನೈಜೇಷನ್ಸ್ ಇರ್ಬೋದು, ಅಥವಾ ಫಾರಿನ್ ಆರ್ಗನೈಜೇಷನ್ಸ್ ಇರ್ಬೋದು, ಅಥವಾ ಗ್ಲೋಬಲ್ ಎಂಟರ್ಪ್ರೈಸಸ್ ಇರ್ಬೋದು. ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡ್ತಾ ಬಂದಿದ್ದೀವಿ ಪ್ರೀವಿಯಸ್ ಕ್ಲಾಸ್ ಒಳಗಡೆ. You know very well also the concept relating to the earlier concepts. Okay, now we are going to study joint ventures. Now if any business, okay, now any business, if it so desires, hang ಹೇಳ್ತಾರಪ್ಪ ಅಂದ್ರೆ ಅದು ಯಾವುದೇ ಆರ್ಗನೈಜೇಷನ್ಸ್ ಇರ್ಬೋದು. ಇಟ್ ಮೇ ಬಿ ಎನಿ ಆರ್ಗನೈಜೇಷನ್, ಪ್ರೈವೇಟ್, ಗವರ್ನಮೆಂಟ್, okay, foreign affiliated companies or foreign subsidiaries or foreign companies or global enterprises, we can also say that. If now any business, if it so desires, okay, if so desires, can join hands with another business organization for a mutual benefit. ನೋಡ್ರಿ, ಅದನ್ನ ಕನ್ನಡದಲ್ಲಿ ಹೇಳ್ತೀನಿ ನಾನು. ಏನಂತಂದ್ರೆ ಯಾವುದೇ ಈಗ ಯಾವುದಾದ್ರೂ ಒಂದು ಬಿಸ್ನೆಸ್ ಏನಪ್ಪಾ ಅಂತಂದ್ರೆ ಅದು ಪ್ರೈವೇಟ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಅಥವಾ ಗ್ಲೋಬಲ್ ಎಂಟರ್ಪ್ರೈಸ್ ಇರ್ಬೋದು. ಒಂದ್ ವೇಳೆ ಅವ್ರೇನಾದ್ರೂ ತಮ್ಮ ಒಂದು ಸ್ವ ಇಚ್ಛೆಯಿಂದ ಅದಕ್ಕೆ ಹೇಳ್ತಾರೆ. ಸೊ ಏನಪ್ಪಾ ಅಂತಂದ್ರೆ ಇಫ್ ಸೊ ಇಟ್ ಡಿಸೈರ್ಸ್ ಕ್ಯಾನ್ ಜಾಯಿನ್ ಹ್ಯಾಂಡ್ಸ್ ವಿತ್ ಅನದರ್ ಬಿಸ್ನೆಸ್ ಆರ್ಗನೈಜೇಷನ್ ಫಾರ್ ಅ ಮ್ಯೂಚುವಲ್ ಬೆನಿಫಿಟ್. ಅಂದ್ರೆ ಈಗ ನನಗೂ ಅನುಕೂಲ ಆಗುತ್ತೆ, ನಾನು ಇನ್ನೊಬ್ಬ ಬಿಸ್ನೆಸ್ ಆರ್ಗನೈಜೇಷನ್ ಜೊತೆ ನಾನು ಕೈಯನ್ನ ಜೋಡಿಸಿದ್ರೆ ನಮಗಿಬ್ಬರಿಗೆ ಏನಪ್ಪಾ ಅಂತಂದ್ರೆ ಬೆನಿಫಿಟ್ ಆಗುತ್ತೆ ಅನ್ನೋದಾದ್ರೆ ಅವ್ರೇನ್ ಮಾಡ್ಬೋದು, ತಾವು ಆ ಒಂದು ಬಿಸ್ನೆಸ್ಸಿನ ಜೊತೆ ಏನಪ್ಪಾ ಅಂತಂದ್ರೆ ಕೂಡಿಕೊಂಡು ಬಿಸ್ನೆಸ್ ಅನ್ನು ಮಾಡಬಹುದು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಇಟ್ಸ್ ಸೊ ಡಿಸೈರ್ಸ್ ಕ್ಯಾನ್ ಜಾಯಿನ್, ಓಕೆ, ಹ್ಯಾಂಡ್ಸ್ ವಿತ್ ಅನದರ್ ಬಿಸ್ನೆಸ್ ಆರ್ಗನೈಜೇಷನ್ ಫಾರ್ ಅ ಮ್ಯೂಚುವಲ್ ಬೆನಿಫಿಟ್ಸ್. These two organizations may be private, government or foreign companies also can join hands with another business organization for the purpose of mutual benefits. Next ನಾವು ನೋಡೋದಾದ್ರೆ ಏನಿರ್ಬೋದು ಹೆಸರದೊಳಗೆ ಅಂತ ಹೇಳಿದ್ರೆ, when any two businesses agreed to, not ಹೆಂಗ, when any two businesses agreed to join together, okay, for a common purpose and a mutual benefit, then it gives a rise to the joint venture concept. One simple ಆಗಿ ಹೇಳಬೇಕು ಅಂತಂದ್ರೆ, if any business is desires to, okay, can join hands with another business organization for mutual benefit, then we call it as a joint ventures. It is also nothing but pooling of resources. Okay, it means these two organizations, for example, there may be chances, okay, A and B organizations may be there. ಈಗೇನಪ್ಪ ಅಂತಂದ್ರೆ ಎ ಮತ್ತು ಬಿ ಅಂತಕ್ಕಂಥ ಎರಡು ಕಂಪನಿಗಳಿರ್ಬೋದು, ಅಥವಾ ಆರ್ಗನೈಜೇಷನ್ಸ್ಗಳಿರ್ಬೋದು. ಒಂದು ಪ್ರೈವೇಟ್ ಇರ್ಬೋದು, ಒಂದು ಗೌರ್ಮೆಂಟ್ ಇರ್ಬೋದು, ಇಲ್ಲ ಎರಡು ಫಾರಿನ್, ಓಕೆ, ಕಂಪನೀಸ್ಗಳಿರ್ಬೋದು. ಇಫ್ ಏನಪ್ಪ ಅಂತಂದ್ರೆ ಇಫ್ ಎ ಡಿಸೈರ್ಸ್ ಟು ಜಾಯಿನ್, ಓಕೆ, ಹ್ಯಾಂಡ್ಸ್ ವಿತ್ ದ ಬಿ ಆರ್ಗನೈಜೇಷನ್ ಫಾರ್ ಅ ಮ್ಯೂಚುವಲ್ ಬೆನಿಫಿಟ್, ಇಟ್ ಮೀನ್ಸ್ this organization also and this organization also brings some resources for the operations. ಅವ್ರು ಏನು ಮಾಡ್ತಾರ, ರಿಸೋರ್ಸಸ್ ಅನ್ನ ತೆಗೆದುಕೊಂಡು ಬರ್ತಾರ. ತೆಗೆದುಕೊಂಡು ಬಂದ್ಮೇಲೆ ಎಕ್ಸ್ಪರ್ಟೈಸ್, ನೋಡಿ ಹೆಂಗ್ ಬಂದ್ರೆ both the organizations wants to expertise themselves, okay, they can also give a good competition for another business organizations. For that purpose they are going to join their hands with the another organizations. Next ಹೇಳ್ತಾರೋ ಏನಂತಂದ್ರೆ, business of any size, it does not restricted to only big organization can join hands with the another business organizations.
Okay, there is no like that. ಇಲ್ಲಿ ಏನಪ್ಪ ಅಂತಂದ್ರೆ ಬಿಸ್ನೆಸ್ ಆಫ್ ಎನಿ ಸೈಜ್, ವೆದರ್ ಇಟ್ ಇಸ್ ಅ ಸ್ಮಾಲ್ ಸೈಜ್ ಆರ್ ವೆದರ್ ಇಟ್ ಇಸ್ ಅ ಬಿಗ್ ಸೈಜ್ ಬಿಸ್ನೆಸ್ ಆರ್ಗನೈಸೇಷನ್, ಎನಿ ಟೈಪ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಕ್ಯಾನ್ ಎಂಟರ್ ಇನ್ ಟು ಜಾಯಿಂಟ್ ವೆಂಚರ್ಸ್. ಎದಕ್ಕೆ ರೀ ಸರ್, ಎದಕ್ಕೆ ಅವರು ಜಾಯಿಂಟ್ ವೆಂಚರ್ ಏನಪ್ಪಾ ಅಂತಂದ್ರೆ ಜಾಯಿನ್ ಆಗಬೇಕು, ಎದ್ರ ಸಂಬಂಧ ಅಂತಂದ್ರೆ ಟು ಸ್ಟ್ರೆಂಥನ್, ಅಂದ್ರೆ ತಮ್ಮ ಒಂದು ಏನಪ್ಪಾ ಅಂತಂದ್ರೆ ಬಿಸ್ನೆಸ್ ಆಪರೇಷನ್ಸ್ ಏನಪ್ಪಾ ಅಂತಂದ್ರೆ ಲಾಂಗರ್ ಪೀರಿಯಡ್ ಆಫ್ ಟೈಮ್ ಅವರಿಗೆ ನಡೆದುಕೊಂಡು ಹೋಗ್ಬೇಕು ಅಂತಂದ ಏನ್ ಮಾಡ್ತಾರೆ ಅವರು, ಎಸ್ ಆಬ್ವಿಯಸ್ಲಿ ದೇ ಕ್ಯಾನ್ offer or they can join joint ventures, okay, strengthen their relationship for a long term purpose, or there may be chances if they want to join hands with another business organization for a short term period, then they can collaborate with the another business organizations for a short period of time to complete the any projects relating to both the organizations. Next one ಹೇಳ್ತಾರೆ ಏನಂತಂದ್ರೆ a joint venture can be flexible ಅಂತ ಹೇಳ್ತಾರೆ. Okay, the joint venture can be flexible depending upon the parties requirements. ಸರ್ ಮತ್ತೆ ಇದು ಹೆಂಗ್ರಿ ಸರ್, ನಾವೀಗ ಜಾಯಿಂಟ್ ವೆಂಚರ್ ಆದ್ವಿ ಅಂತ ಹೇಳಿದ್ರ ನಾವೇನು ಲಾಂಗ್ ಟರ್ಮ್ ವರೆಗೂ ಹಂಗೆ ನಾವು ಕಂಟಿನ್ಯೂ ಮಾಡ್ಬೇಕಾ ಹೆಂಗೆ ಅಂತ ಹೇಳಿದ್ರ, ಜಾಯಿಂಟ್ ವೆಂಚರ್ ಕ್ಯಾನ್ ಬಿ ಫ್ಲೆಕ್ಸಿಬಲ್ ಡಿಪೆಂಡಿಂಗ್ ಅಪಾನ್ ದಿ ಪಾರ್ಟೀಸ್ ರಿಕ್ವೈರ್ಮೆಂಟ್. ಇಫ್ ಅ ಪಾರ್ಟಿ ಡಿಸೈಡೆಡ್ ಟು okay have a joint venture with the organization for only 2 years or only for 3 years or only for 1 year, it depends upon the parties requirement. And one thing we must remember here, before entering into joint venture with any business organization, okay, they must clearly state or they must clearly indicate the terms and conditions and what type of a relationship between these two organizations and what kind of authorities they have and what kind of authorities, okay, the next parties have, because there may be conflict between these two organizations later stage. So to avoid that kind of a conflicts between these two organizations, okay, they must mention the terms and conditions and what kind of a relationship they have before entering into the agreement. It means what are the rules and regulations will be applicable after joint venture. So to avoid conflict between these two organizations on a later stage, better to clearly indicate all those, okay, informations anta helbodu. Next helodadre, a joint venture may also be the result of, okay, a joint venture may be the result of, may also be the result of an agreement between, okay, an agreement between the companies or agreement between the organizations, okay, in a different countries ಅಂತ ಅಂದ್ರೆ ಬೇರೆ ಬೇರೆ ದೇಶದ ಕಂಪನಿಗಳು ಸಹಿತ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಜಾಯಿಂಟ್ ವೆಂಚರ್ ಅನ್ನ ಆಪ್ಟ್ ಮಾಡ್ಕೋಬಹುದು ಅಂತ ಹೇಳ್ತಾರೆ. an agreement between business in a different countries ಅಂತ ಹೇಳಿದಾಗ, in this case if a joint ventures between two companies, okay, that two companies are relating to different countries, on that moment ಈಗ ನೋಡ್ರಿ ನಮ್ಮ ದೇಶದ ಒಂದು ಕಂಪನಿ ಏನಪ್ಪಾ ಅಂತಂದ್ರೆ ಇನ್ನೊಂದು ಬೇರೆ ದೇಶದ ಒಂದು ಕಂಪನಿ ಜೊತೆಗೆ ಏನಪ್ಪಾ ಅಂತಂದ್ರೆ ಜಾಯಿಂಟ್ ವೆಂಚರ್ ಅನ್ನು ಆಪ್ಟ್ ಮಾಡ್ತಾ ಇದೆ ಅಂತ ಹೇಳಿದಾಗ, in this case the government of the both the countries, okay, the government of both the countries will provide some provisions. ಅವ್ರು ಏನ್ ಮಾಡ್ತಾರ, ಕೆಲವೊಂದಿಷ್ಟು ಪ್ರೊವಿಷನ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ವಿಲ್ ಹ್ಯಾವ್ ಟು ಅಡ್ಹೇರ್ ದ್ಯಾಟ್, ಓಕೆ, ಪ್ರೊವಿಷನ್ಸ್ ಅಂದ್ರೆ ಬರೀ ನಾವು ಡೊಮೆಸ್ಟಿಕ್ ಆರ್ಗನೈಸೇಷನ್ಸ್ ಅಷ್ಟ ಜಾಯಿಂಟ್ ವೆಂಚರ್ ಆಗಬಹುದು, ಒಂದು ದೇಶದ ಕಂಪನಿ ಮತ್ತು ಇನ್ನೊಂದು ದೇಶದ ಕಂಪನಿ ಜೊತೆಗೆ ಜಾಯಿಂಟ್ ವೆಂಚರ್ ಆಗ್ಲಿಕ್ಕೆ ಬರಂಗಿಲ್ಲ ಅಂತಂದ್ರೆ ಹಾಗೇನಿಲ್ಲ. ಇಲ್ಲೇನಪ್ಪ ಅಂತಂದ್ರೆ ಒಂದು ದೇಶದ ಕಂಪನಿ ಇನ್ನೊಂದು ದೇಶದ ಕಂಪನಿ ಜೊತೆಗೆ ಏನಪ್ಪಾ ಅಂತಂದ್ರೆ ಜಾಯಿಂಟ್ ವೆಂಚರ್ ಅನ್ನ ಅವರು ಆಪ್ಟ್ ಮಾಡ್ಕೋಬಹುದು, ಆಯ್ಕೆ ಮಾಡ್ಕೋಬಹುದು. ಇಲ್ಲೇನಾಗುತ್ತೆ ಅಂತಂದ್ರೆ ಗೌರ್ಮೆಂಟ್ ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ಪ್ರೊವಿಷನ್ಸ್ ಅನ್ನು ಅವ್ರು ಏನ್ ಮಾಡಿರ್ತಾರಪ್ಪ ಅಂತಂದ್ರೆ ಪ್ರೊವೈಡ್ ಮಾಡಿರ್ತಾರೆ, ಆ ಪ್ರೊವಿಷನ್ಸ್ ಅನ್ನ ಏನಪ್ಪಾ ಅಂತಂದ್ರೆ ಅವರು ಫಾಲೋ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಹೇಳಿದಾಗ, ಇನ್ ಅ ಬ್ರಾಡರ್ ಸೆನ್ಸ್, ಓಕೆ, ಅ ಜಾಯಿಂಟ್ ವೆಂಚರ್ ಈಸ್ ದ ಪೂಲಿಂಗ್ ಆಫ್ ಅ ರಿಸೋರ್ಸಸ್. Joint venture is the pooling of resources by the two organizations, okay, by expertising themselves, okay, by expertise by two or more businesses. Just like a partnership, how the risk and the rewards of that business is
said to the all the partners in the same manner, whatever the risks and the rewards relating to that joint venture, that is also going to be shared among, okay, the organizations, those who opted for joint ventures. It means number one ತಿಳ್ಕೊಬೇಕು ನಾವೀಗ, why business organizations opt for or select a joint venture or wishes to join hands with another organizations ಅಂತ ಹೇಳಿದ್ರೆ, there are so many reasons behind these joint ventures. There may be chances if any business organizations wants to expansion of their businesses. ಈಗ ಎಕ್ಸ್ಪಾನ್ಷನ್ ಮಾಡ್ಕೋಬೇಕು ನಾವು ಬಿಸ್ನೆಸ್ ಅಂತ ಹೇಳಿದಾಗ ಅವು ಕೂಡ ಏನಪ್ಪ ಅಂತಂದ್ರೆ ಜಾಯಿಂಟ್ ವೆಂಚರ್ನ ಅವರು ಸೆಲೆಕ್ಟ್ ಮಾಡ್ಕೋಬಹುದು. ಡೆವಲಪ್ಮೆಂಟ್ ಆಫ್ ಅ ನ್ಯೂ ಪ್ರಾಡಕ್ಟ್ ಇರ್ಬೋದು, ಆರ್ ಎಂಟರಿಂಗ್ ಇನ್ ಟು ಅ ನ್ಯೂ ಮಾರ್ಕೆಟ್ ಇನ್ ಡಿಫರೆಂಟ್ ಕಂಟ್ರೀಸ್. ಅಂದರೆ ಒಂದು ತಿಳ್ಕೊಬೇಕು ನಾವು, ಯಾವ ಆರ್ಗನೈಸೇಷನ್ಸ್ ಏನಪ್ಪ ಅಂತಂದ್ರೆ ಜಾಯಿಂಟ್ ವೆಂಚರ್ ಅನ್ನ ಆಯ್ಕೆ ಮಾಡ್ಕೋತಾರಪ್ಪ ಅಂತಂದ್ರೆ ಫಾರ್ ಎಕ್ಸ್ಪಾನ್ಷನ್ ಆಫ್ ದೇರ್ ಬಿಸ್ನೆಸ್, ಡೆವಲಪ್ಮೆಂಟ್ ಆಫ್ ಅ ನ್ಯೂ ಪ್ರಾಡಕ್ಟ್, or to have a facility of a technologically advanced method of a production irbodu, or they can enter into a new market in a different countries. This kind of facilities or this kind of benefits are available, okay, when they join hands with another organizations. It is becoming increasingly common for every countries, for companies to create joint venture with other businesses or companies and form strategic alliances with them. The reasons for the alliances may be complementary, means capabilities of resources. ಇಲ್ಲಿ ನೋಡಿ ಸಾಕಷ್ಟು ಕಾರಣಗಳಿದಾವೆ. ಏನಪ್ಪ ಅಂತಂದ್ರೆ ಈಗ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಒಂದು ಬೆನಿಫಿಟ್ ಸಿಗ್ತದೆ ನಮ್ಗೆ. ನೆಕ್ಸ್ಟ್ ಹ್ಯೂಮನ್ ರಿಸೋರ್ಸಸ್ ನಮ್ಮ ಕಡೆ ಇರ್ತದೆ, ಹೆವಿ ಮಷಿನ್ಸ್ ಫೆಸಿಲಿಟಿ ನಮಗೆ ಸಿಗ್ತದೆ. Brand name also we can have in the, it means international image they can have with their own products. ಈಗ ನೋಡ್ರಿ ಒಂದು ತಿಳ್ಕೊಂಡ್ಬಿಡ್ರಿ, ಫಸ್ಟ್ ಈಗ ಹೀರೋ ಹೋಂಡಾ ಇತ್ತು, ಎರಡು ಏನಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಅವಧಿ ಒಳಗೆ ಏನಪ್ಪ ಅಂತಂದ್ರೆ ಅವರು ಎರಡು ಕಂಬೈಂಡ್ ಆಯಿತು. ಈಗ ಎರಡು ಏನಪ್ಪ ಅಂತಂದ್ರೆ ಈಗ ಸಪ್ರೇಟ್ ಆಗಿದ್ದಾವೆ. ಈಗ ಹೀರೋನ್ ಸಪ್ರೇಟ್ ಆಗಿದೆ, ಹೋಂಡಾನು ಸಪ್ರೇಟ್ ಆಗಿದೆ. ಈಗ ಫಸ್ಟ್ ಎಲ್ಲ ಮೊದಲು ಹೆಂಗಿತ್ತು, ಏರ್ಟೆಲ್ ಮತ್ತು ನೋಕಿಯಾ ಒಬ್ರಿಗೊಬ್ರು ಏನಪ್ಪ ಅಂತಂದ್ರೆ ಕೂಡಿನವಾಗ ಅಡ್ವರ್ಟೈಸ್ಮೆಂಟ್ ಬಂದಿತ್ತು. ನೀವೆಲ್ಲ ಪ್ರೀವಿಯಸ್ ಅವಾಗ ನೋಡ್ಬಿಟ್ರೆ ಶಾರುಖ್ ಖಾನ್ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಕನೆಕ್ಟಿಂಗ್ ಪೀಪಲ್ ಅಂತೇಳಿ. ನೋಕಿಯಾ ಸೆಟ್ ಇಟ್ಕೊಂಡಿರ್ತಿದ್ರು, ಅದಕ್ಕೆ ಏರ್ಟೆಲ್ ಸಿಮ್ನೇ ಅಂತಂದು ಒಂದು ಅಡ್ವರ್ಟೈಸ್ಮೆಂಟ್ ಅನ್ನು ಬರ್ತಿತ್ತು. ಅವೆಲ್ಲ ಏನಪ್ಪ ಅಂತಂದ್ರೆ ಫಾರ್ ದಿ ಬೆನಿಫಿಟ್ ಆಫ್ ಎಕ್ಸ್ಪಾನ್ಷನ್, ಟು ಹ್ಯಾವ್ ಅ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್, ಅವೆಲ್ಲವೂ ಕಾರಣ ಆಗ್ತದೆ. ಅದಕ್ಕೆ ಕ್ಯಾಪಿಟಲ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಹ್ಯೂಮನ್ ರಿಸೋರ್ಸಸ್ ಇರ್ಬೋದು, ಇವೆಲ್ಲವೂ ಏನಪ್ಪ ಅಂತಂದ್ರೆ ನಾವು ಜಾಯಿಂಟ್ ವೆಂಚರ್ಸ್ ಅನ್ನು ಆಗೋದ್ರಿಂದ ನಮಗೆ ಬೆನಿಫಿಟ್ ಸಿಗುತ್ತೆ ಅನ್ನೋ ಸಂಬಂಧ ಜಾಯಿಂಟ್ ವೆಂಚರ್ಸ್ ಅನ್ನು ಅವರು ಆಪ್ಟ್ ಮಾಡ್ತಾ ಹೋಗ್ತಾರೆ. ಇನ್ ಇಂಡಿಯಾ ಜಾಯಿಂಟ್ ವೆಂಚರ್ ಕಂಪನೀಸ್ ಆರ್ ದಿ ಬೆಸ್ಟ್ ವೇ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳ್ತಾರೆ. ಬಿಕಾಸ್ ವಾಟ್ ಕೈಂಡ್ ಆಫ್ ಟೆಕ್ನಾಲಜಿ ಅಂಡ್ ವಾಟ್ ಕೈಂಡ್ ಆಫ್ ದ ಮೆಥಡ್ ಆಫ್ ಪ್ರೊಡಕ್ಷನ್ ಅಂಡ್ ವಾಟ್ ಕೈಂಡ್ ಆಫ್ ದ ಪ್ರೊಸೆಸ್ ವಿ ಹ್ಯಾವ್, okay, these processes, these, okay, human resources, capital, technology, method of production, quality of a product is too far different, okay, is a big difference between the foreign companies. ಹಾಗಾಗಿ ಏನಪ್ಪ ಅಂತಂದ್ರೆ ನಾವು ಆದಷ್ಟು ಏನಪ್ಪ ಅಂದ್ರೆ ಫಾರಿನ್ ಕಂಪ್ನೀಸ್ ಜೊತೆಗೆ ಏನಪ್ಪ ಅಂತಂದ್ರೆ ಜಾಯಿಂಟ್ ವೆಂಚರ್ ಆಗಿಬಿಟ್ರೆ ದೆನ್ ಇಟ್ ವಿಲ್ ಬಿ ಮೋರ್ ಈಸಿಯೆಸ್ಟ್ ಫಾರ್ ಅಸ್, ಆರ್ ಇಟ್ ಈಸ್ ಮೋರ್ ಬೆಟರ್ ವೇ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳ್ಬೋದು ನಾವು. Now we will move on to the types of joint ventures. ಇಲ್ಲಿ ಜಾಯಿಂಟ್ ವೆಂಚರ್ಸ್ ಒಳಗಡೆ ಎರಡು ತರ ನಾವು ಏನಪ್ಪ ಅಂತ ಡಿವೈಡ್ ಮಾಡ್ತಾ ಹೋಗ್ತೀವಿ. ಒಂದು ಇಕ್ವಿಟಿ ಬೇಸ್ಡ್ ಜಾಯಿಂಟ್ ವೆಂಚರ್ ಬರ್ತದೆ, ಇನ್ನೊಂದು ಕಾಂಟ್ರಾಕ್ಚುವಲ್ ಬೇಸ್ಡ್ ಜಾಯಿಂಟ್ ವೆಂಚರ್ಸ್. In the first category or in the first type, equity based, okay, first one is company and the second one is limited liability partnership ಅಂತ ಬರ್ತದೆ. ನೆಕ್ಸ್ಟ್ ಥರ್ಡ್ ಒನ್ ಬರೋದು ಪಾರ್ಟ್ನರ್ಶಿಪ್. ಅಂಡ್ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಕಾಂಟ್ರಾಕ್ಚುವಲ್ ಒಳಗಡೆ ಇಟ್ ಮೇ ಬಿ ಕಾಲ್ಡ್ ಆಸ್ ಅ ಕೋಆಪರೇಷನ್ ಅಗ್ರಿಮೆಂಟ್ ಅಂತ ಹೇಳ್ಬೋದು ನಾವು. ಇಲ್ಪ ಅಂತಂದ್ರೆ ಅದಕ್ಕೆ ಸ್ಟ್ರಾಟಜಿಕ್ ಅಲಿಯನ್ಸಸ್ ಅಂತ ನಾವು ಕರಿತೀವಿ. ಇದರೊಳಗಡೆ ಫಸ್ಟ್ ಒನ್ ಹೋಗೋಣ. ನಾನು ಈ ಪಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಇದು ಒಂದೇ ಸಿಂಗಲ್ ಕಾನ್ಸೆಪ್ಟ್ ಐತಿ. ಇದನ್ನ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋದ್ರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್ಸ್. ಸೊ ಐ ವಿಲ್ ಮೂವ್ ಆನ್ ಟು ದಿ ಎಕ್ಸ್ಪ್ಲನೇಷನ್ ಆಫ್ ಅ ಕಾಂಟ್ರಾಕ್ಚುವಲ್ ಜಾಯಿಂಟ್ ವೆಂಚರ್. ವಿ ಕ್ಯಾನ್ ಆಲ್ಸೋ ಸೇ ದಟ್ CJV ಅಂತ ಕರಿತೀವಿ, ಕಾಂಟ್ರಾಕ್ಚುವಲ್ ಜಾಯಿಂಟ್ ವೆಂಚರ್ಸ್ ಅಂತ ಹೇಳಿ. In a contractual joint venture, okay, in a contractual joint venture,
a new jointly owned entity is not created. It means in case of a contractual joint venture, there is no need of creating a new entity when two businesses are joined together to carry on their operations. There is no need of creating one more entity. Okay, it is just an agreement between these two organizations to carry on their operations. It means the business organizations, it means these two business organizations, okay, does not transferring their ownership or their rights to the another organizations. It is just a contractual joint venture. ಗೊತ್ತಾಯ್ತಾ ನಿಮ್ಗೆ ಏನಂತಂದ್ರೆ there is only an agreement to work, that much is agreed by these two organizations. It is just an agreement between us. Okay, we are ready to work together for the purpose of a mutual benefit. It means the parties do not share their ownership of the business but exercise some elements of that business. It means both the organizations have a control over on some elements after joint ventures. It means the examples relating to the contractual joint venture is franchisee relationship. In such relationship, the key elements, they given 4 key elements for what purpose they are entering into a contractual joint ventures. First one, 2 or more parties, the key elements, 2 or more parties have a common intention. ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಆರ್ಗನೈಸೇಷನ್ಸ್ಗಳು ಏನಪ್ಪಾ ಅಂತಂದ್ರೆ ಅವರು ಕಾಮನ್ ಇಂಟೆನ್ಷನ್ ಇಟ್ಕೊಂಡಿರ್ತಾರೆ. ಏನಪ್ಪಾ, ದೇ ಹ್ಯಾವ್ ಅ ಕಾಮನ್ ಇಂಟೆನ್ಷನ್ ಆಫ್ ರನ್ನಿಂಗ್ ಅ ಬಿಸ್ನೆಸ್ ವೆಂಚರ್. ಈಗ 2 ಅಥವಾ 3 ಜನ ಕೂಡ್ಕೊಂಡು ಏನಪ್ಪಾ ಅಂತಂದ್ರೆ ಸೇಮ್ ಬಿಸ್ನೆಸ್ ತೆಲಾಗಿದ್ದಾಗ ಏನಪ್ಪಾ ಅಂತಂದ್ರೆ ಒಂದು ದೊಡ್ಡ ಆರ್ಗನೈಸೇಷನ್ ಜೊತೆ ಏನಪ್ಪಾ ಅಂತಂದ್ರೆ ಒಂದು ಕಾಂಟ್ರಾಕ್ಚುವಲ್ ಬೇಸ್ ಮೇಲೆ ಜಾಯಿಂಟ್ ವೆಂಚರ್ ಅನ್ನು ಮಾಡ್ಕೊಂಡ್ಬಿಡೋದು. This is the first key element. And the second one is each party brings some resources. Okay, each party brings some inputs or brings some resources for that business. And next one, both the parties exercise some elements of that joint ventures. And before they have full authority on their own business operations, okay, and another business also having their full authority on their operations, but when both the organizations are joined by agreeing, it means we can also call it as a contractual joint venture. On that moment, both parties exercise some control on the business venture also. The fourth one is the relationship is not the relationship is not explained transaction to transaction. ಅಂದ್ರೆ ಒಂದು ಟ್ರಾನ್ಸಾಕ್ಷನ್ಸ್ ಆದ ತಕ್ಷಣ ಅದಕ್ಕೆ ಸಪ್ರೇಟ್ ರಿಲೇಶನ್ಶಿಪ್ ಬೇರೆ ಇರ್ತದೆ, ಇದಕ್ಕೆ ಸಪ್ರೇಟ್ ಬೇರೆ ರಿಲೇಶನ್ಶಿಪ್ ಇರ್ತದೆ, ಯಾವುದೇ ರೀತಿ ಹಂಗೆ ಇರೋದಿಲ್ಲ. ಇಟ್ ಮೀನ್ಸ್ ದ ರಿಲೇಶನ್ಶಿಪ್ ಈಸ್ ನಾಟ್ a transaction to transaction relationship, but has a character of relatively longer duration. These 4 are the key elements relating to contractual joint ventures. In the next class we will move on to the equity based joint ventures in the next class. Okay, thank you.